ರಾಜಧಾನಿ ಬೆಂಗಳೂರಿನ ಮೆಟ್ರೋ ಪಿಲ್ಲರ್ ಕೆಳಗೆ ಸಂಚಾರ ಮಾಡೋದು ಎಷ್ಟು ಸೇಫ್ ಎಂಬ ಪ್ರಶ್ನೆ ಎದುರಾಗಿದೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಬ್ರಿಕ್ಸ್ ಮುರಿದು ಬಿದ್ದಿರುವ ಘಟನೆ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ನಡೆದಿದೆ. ಬೆಂಗಳೂರಿನ ನವೀನ್ ರಾಜ್ ಎಂಬುವವರು ತಮ್ಮ ಕಾರ್ನಲ್ಲಿ ಕುಟುಂಬದವರನ್ನ ಕರೆದುಕೊಂಡು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ಬಂದಾಗ ಏಕಾಏಕಿ ಕಾರಿನ ಮೇಲೆ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಬ್ರಿಕ್ಸ್ ಬಿದ್ದಿದೆ. ಕಲ್ಲು ಕಳಚಿ ಬಿದ್ದ ರಭಸಕ್ಕೆ ಎಸ್ಯುವಿ 700 ಕಾರ್ನ ಫ್ರಂಟ್ ಗ್ಲಾಸ್ ಮತ್ತು ರೂಫ್ ಡ್ಯಾಮೇಜ್ ಆಗಿದೆ. ಮೆಟ್ರೋ ರೈಲ್ ಹೋಗ್ತಿದ್ದಂತೆ ಅಲ್ಲಿನ ವೈಬ್ರೇಷನ್ಗೆ ಸಿಮೆಂಟ್ ಬ್ರಿಕ್ಸ್ ಕಳಚಿ ಬಿದ್ದಿದೆ. ರಾಜಧಾನಿ ಬೆಂಗಳೂರಿನ ಮೆಟ್ರೋ ಪಿಲ್ಲರ್ ಕೆಳಗೆ ಸಂಚಾರ ಮಾಡೋದು ಎಷ್ಟು ಸೇಫ್ ಎಂಬ ಪ್ರಶ್ನೆ ಎದುರಾಗಿದೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಬ್ರಿಕ್ಸ್ ಮುರಿದು ಬಿದ್ದಿರುವ ಘಟನೆ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ನಡೆದಿದೆ. ಬೆಂಗಳೂರಿನ ನವೀನ್ ರಾಜ್ ಎಂಬುವವರು ತಮ್ಮ ಕಾರ್ನಲ್ಲಿ ಕುಟುಂಬದವರನ್ನ ಕರೆದುಕೊಂಡು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ಬಂದಾಗ ಏಕಾಏಕಿ ಕಾರಿನ ಮೇಲೆ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ಬ್ರಿಕ್ಸ್ ಬಿದ್ದಿದೆ. ಕಲ್ಲು ಕಳಚಿ ಬಿದ್ದ ರಭಸಕ್ಕೆ ಎಸ್ಯುವಿ 700 ಕಾರ್ನ ಫ್ರಂಟ್ ಗ್ಲಾಸ್ ಮತ್ತು ರೂಫ್ ಡ್ಯಾಮೇಜ್ ಆಗಿದೆ. ಮೆಟ್ರೋ ರೈಲ್ ಹೋಗ್ತಿದ್ದಂತೆ ಅಲ್ಲಿನ ವೈಬ್ರೇಷನ್ಗೆ ಸಿಮೆಂಟ್ ಬ್ರಿಕ್ಸ್ ಕಳಚಿ ಬಿದ್ದಿದೆ.